ಮಾಡಿದ್ರಾ? ದುಡ್ಡ? 40,000 ರೂಪಾಯಿ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರು. ಓ, ನಿನ್ ಮಗಕ್ಕೆ ಅಷ್ಟೊಂದ್ ಬೇಕಾ? ಬಾ, ನಿಮ್ ಮಾವನ ಮೇಲೆ ಕೊಡಿಸ್ತೀನಿ. ಅಯ್ಯೋ ಅಯ್ಯೋ, ಅದ್ ನಮ್ಮ ಮಾವನ್ ಮನೆಗೆ ಕೊಡೋಕೆ. ಹೋಗು, ಬೇಗ ತಗೊಂಡ್ ಬಾ. ಹೋಗೋ ಹೋಗೋ ಅಂದ್ರೆ. ಹೋಗ ಬಾರೋಣ. ಜಾಡ್ಸ್ ಒದ್ದಾದ್ರೆ ಸೊಂಟ ಅಲ್ಲ, ಪೀಸ್ ಪೀಸ್ ಆಗ್ಬಿಡ್ಬೇಕು ನೀನ್. ನೋಡಕ್ ಒಳ್ಳೆ ಬ್ರಾಹ್ಮಣರ ಮನೆ ಹುಡುಗಿ ತರ ಇದ್ಯಾ? ಈ ತರ ಮೈ ಮಾರ್ಕೊಂಡು ಸಂಪಾದನೆ ಮಾಡಕ್ ನಾಚಿಕೆ ಆಗಲ್ಲ ನಿನ್ಗೆ? ಥೂ, ನಿನ್ ಜನ್ಮಕ್ಕಿಷ್ಟು. ಏನು ಸುಮ್ನೆ ಇದ್ರೆ ನಾಲ್ಗೆ ತುಂಬಾನೇ ಉದ್ದ ಆಗ್ತಿದೆ. ಕೈ ನೀಡ್ ಹಣ ಕೇಳಿದ್ರೆ ಅಷ್ಟ್ ಕೀಳಾಗ್ ಕಾಣ್ತೀನಾ? ಸುಮ್ನೆ ಏನ್ ಕೇಳಲಿಲ್ಲ, 5% ಬಡ್ಡಿ ಕೊಡ್ತಿದ್ದೀನಿ. ಮೈ ಮಾರ್ಕೊಂಡ್ ಸಂಪಾದನೆ ಮಾಡ್ತಿದ್ಯಾ ಅಂತ ಕೇಳ್ತಿದ್ಯಲ್ಲ, ಯಾರ ಹತ್ರ ಏನ್ ಮಾತಾಡ್ತೀಯ ಅಂತ ತಿಳ್ಕೊಂಡ್ ಮಾತಾಡು. ಇಲ್ಲ ಅಂದ್ರೆ ನಾಲ್ಗೆ ಕತ್ತರಿಸ್ಬಿಡ್ತೀನಿ, ಹುಷಾರ್. ಕೇಳಿದ ತಕ್ಷಣ ಹಣ ಕೊಡ್ತೀನಿ ಅಂತ ಕರ್ಕೊಂಡ್ ಬಂದು ಬಾಯಿಗೆ ಬಂದಂಗ್ ಮಾತಾಡ್ತಿದ್ದೀರಾ. ನನಗ್ ನಿಮ್ ಹಣನೂ ಬೇಡ, ಏನು ಬೇಡ, ನಮ್ ಮನೆಗ್ ಹೋಗ್ತೀನಿ. ಹೀಗ್ ಹೋದ್ರೆ ಮನೆಗೆ ಹೋಗಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯ. ಯಾಕೆ? ನೋಡಲಿ. ಇವ್ರಗಳ ಜೊತೆ ಅಗ್ರಹಾರದಲ್ಲಿ ಮೆರವಣಿಗೆ ಹೋಗಕ್ಕೆ ಆಸೆ ಇದೆಯೇನು? ಹೋಗು. ಹೋಯ್ತು ಹೋಯ್ತು, ಎಲ್ಲ ಹಾಳಾಗೋಯ್ತು, ಎಲ್ಲ ಹಾಳಾಗೋಯ್ತು. ಇಷ್ಟು ದಿನ ಎಲ್ರು ನನ್ನನ್ನ ತದೃಷ್ಟೆ ಅಂತಿದ್ರು, ಈಗ ಅದ್ರ ಜೊತೆ ವೇಷನು ಪಟ್ಟನು ಕಟ್ಬಿಡ್ತಾರಲ್ಲ. ಆಮೇಲೆ ನನ್ನ ಇಡೀ ಜೀವನ, ಅಯ್ಯೋ ನನ್ ಮಗುನು ನೋಡೋ ಹಾಗಿಲ್ವಲ್ಲ. ಅದ್ರ ಬದಲು ಪ್ರಾಣ ಕಳ್ಕೊಳ್ಳೋದೇ ಮೇಲು. ಕೂತ್ಕೋ. ಜಗತ್ ಕಿಲಾಡಿ ನನ್ ಮಗ. ನಮಗೆ ಐಡಿಯಾ ಉಳಿದ ಹೋಯ್ತಲ್ಲ. ನಾನೇ ನಿಂದೆ ಕೂತ್ಕೊಳ್ಳ. ಕೂತ್ಕೋ. ಥ್ಯಾಂಕ್ ಯು. ಏನು ಗೊತ್ತಿಲ್ಲದೆ ಹೊಡ್ಬಿಟ್ಟೆ. ತುಂಬಾ ಏಟಿತ್ತಾ? ಅಳ್ಬೇಡ. ಗಂಡ ಅಲ್ಲಿ ಕೆಲಸ ಮಾಡೋದು? ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ. ಹುಷಾರ, ಮನೆಗೆ ಹೋಗು.
ಯಾರೇ ಯಾಕೆ ಹೊಡಿತಾ ಇದ್ದೀರಾ? ಅಯ್ಯೋ ಅಪ್ಪ, ಅಯ್ಯೋ ಅಯ್ಯೋ ಅಯ್ಯಪ್ಪ, ಅಮ್ಮ, ಅಯ್ಯೋ ಅಯ್ಯೋ ಅಮ್ಮ, ಅಮ್ಮ. ಯಾರೇ ಯಾಕೆ ಹೊಡಿತಾ ಇದ್ದೀರಾ? ಯಾರೇ ನೀವು? ನಿಮ್ಮಪ್ಪ. ಎಲ್ರಿಗೂ ಒಬ್ಬಪ್ಪ ಇರ್ತಾನೆ, ನಿನಗೆ ಮಾತ್ರ ಇಬ್ರು. ಒಬ್ಬ ನಿನ್ನ ಹೆತ್ತವನು, ಇನ್ನೊಬ್ಬ ನೀನ್ ಮಾಡಿರೋ ತಪ್ಪನ್ನೆಲ್ಲ ತಿದ್ದಿ ಒಳ್ಳೆ ದಾರಿಯಲ್ಲಿ ನಡೆಯಕ್ಕೆ ಚಾನ್ಸ್ ಕೊಡ್ತಾ ಇರೋ ನಾನು. ನಾನೇನ್ ತಪ್ಪು ಮಾಡ್ದೆ? ನಾಳೆನೆ ನಿನ್ ಹೆಂಡ್ತಿನ ಕರ್ಕೊಂಡು ಮನೆಗೆ ಹೋಗ್ಬೇಕು. ಕರ್ಕೊಂಡು ಹೋಗ್ತೀಯ? ಬರ್ಲಾ? ಅಕ್ಕ ಅಕ್ಕ, ಭಾವ ಬಂದಿದ್ದಾರೆ. ಭಾವ? ಏನಿದು? ಬಾ ಮನೆಗೆ ಹೋಗೋಣ. ದುಡ್ಡು? ಅದೆಲ್ಲ ಏನು ಬೇಡ, ನಡಿ. ಭಾವ ಬಂದು ಅಕ್ಕನ್ ಇಷ್ಟ ಬೇಗ ಕರ್ಕೊಂಡು ಹೋಗ್ತಾರೆ ಅಂತ ನಾ ಅನ್ಕೊಂಡೇ ಇರ್ಲಿಲ್ಲ. ಎಲ್ಲ ಸರಿ ಹೋದ್ರೆ ಆಂಜನೇಯ ಸ್ವಾಮಿಗೆ ತುಳಸಿ ಮಾಲೆ ಹಾಕ್ಬೇಕು ಅನ್ಕೊಂಡಿದ್ದೆ. ಬರೋ ಶನಿವಾರನೇ ಹಾಕ್ಬೇಕು. ಯಾರಿಗೆ? ಆಂಜನೇಯ ಸ್ವಾಮಿಗೆ. ತುಳಸಿ ಮಾಲೆ ಹಾಕ್ಬೇಕಾಗಿರೋದು ದೇವ್ರಿಗಲ್ಲ, ಅವನ್ಗೆ. ಯಾರಿಗ್ ಹೇಳ್ತಿದ್ದೀರಾ? ನೀನೇ ಸರ್ವಸ್ವ ಅಂತ ನಿನ್ ಹಿಂದಿಂದೇನೆ ಸುತ್ತಾ ಇದ್ದಾನಲ್ಲ, ಅವನಿಗೆ. ಭಾವ ಅಕ್ಕನ್ ಕರ್ಕೊಂಡು ಹೋಗಕ್ಕೂ ಅವ್ರಿಗೂ ಏನ್ ಸಂಬಂಧ? ಏನ್ ಸಂಬಂಧನ? 40,000 ಬೇಕು, 40,000 ಬೇಕು ಅಂತ ಹುಚ್ಚಿ ತರ ಅಲಿತಾ ಇದ್ದೀನಿ. ನಿಮ್ಮಕ್ಕ ಹಣಕ್ಕೋಸ್ಕರ ವೇಶ್ಯೆ ಮನೆಗೆ ಹೋದ್ಲು. ಅವತ್ತಿಡೀ ಅಗ್ರಹಾರದಲ್ಲಿ ಎಲ್ಲಾರನ್ನೂ ತುಂಬಾ ಕೀಳಾಗಿ ಅವಮಾನ ಮಾಡ್ತಿರ್ಬೇಕಾದ್ರೆ ಯಾರಿಗೂ ಗೊತ್ತಾಗದ ಹಾಗೆ ಗುಟ್ಟಾಗಿ ಮುಚ್ಚಿಟ್ ಕರ್ಕೊಂಡು ಹೋದ್ನಲ್ಲ, ಅವಳು ಯಾರು ಗೊತ್ತಾ? ಅವಳು ಬೇರೆ ಯಾರೂ ಅಲ್ಲ, ನಿಮ್ಮ ಅಕ್ಕ. ಅವತ್ತು ಅವನಲ್ಲಿ ಬರ್ಲಿಲ್ಲ ಅಂದಿದ್ರೆ ಇವತ್ತಿನ ಸುಪ್ರಭಾತ ನಮ್ಮನೇಲಲ್ಲ, ಸ್ಮಶಾನದಲ್ಲಾಗ್ಬೇಕಿತ್ತು. ನಿಮ್ಮ ಅಕ್ಕನ ಹತ್ರನೇ ಅವ್ರ ಯಜಮಾನ್ರು ಯಾರು ಅಂತ ತಿಳ್ಕೊಂಡು ಹೋಗಿ 4 ಬಡ್ದ. ಆಮೇಲೇನೆ ಅವ್ರ ದಾರಿಗೆ ಬಂದಿದ್ದು. ಇದನ್ನೆಲ್ಲ ಅವನು ನಿನಗೋಸ್ಕರ ಅಂತ ಮಾಡ್ಲಿಲ್ಲ. ಇದುವರೆಗೂ ಅವಳು ನಿಮ್ಮ ಅಕ್ಕ ಅಂತಾನೆ ಅವನಿಗೆ ಗೊತ್ತಿಲ್ಲ. ಯಾರೋ ಯಾವತ್ತೋ ನಾನೇ ನಿನ್ ಮದುವೆ ಆಗ್ಬೇಕು ಅಂತ ಹೇಳಿದ್ದನ್ನ ಮನ್ಸಲ್ಲಿ ಇಟ್ಕೊಂಡು ಸಂಕಟ ಪಡಬೇಡ. ನೋಡು, ಈ ತಟ್ಟೆಗೆ ಬಿಡೋ 4 ದಕ್ಷಿಣೆ ಕಾಸು ನೆಚ್ಕೊಂಡು ಬದುಕ್ತಿರೋ ನಾನು. ನನಗಿಂತ, ನಿನಗಿಂತ, ನಮ್ಮೆಲ್ಲರಿಗಿಂತ ಅವನ ಗುಣ ದೊಡ್ಡದು. ಆದರೆ ಸ್ವಲ್ಪ ಹೊರಟ. ನಾವು ದೇವರು ಅಂತ ಪೂಜೆ ಮಾಡೋ ಕಲ್ಲು ಎಲ್ಲದಕ್ಕಿಂತ ಹೊರಟು. ಅವನನ್ನೇ ನಂಬಿರೋವಾಗ ಇವನನ್ನು ನಂಬೋದ್ರಲ್ಲಿ ತಪ್ಪಿಲ್ಲಮ್ಮ. ಬ್ರಾಹ್ಮಣರು ಬೇರೆ ಜಾತಿಯವ್ರನ್ನ ಇಷ್ಟಪಡಬಾರ್ದು ಅಂತ ಯಾವ ಶಾಸ್ತ್ರ ಪುರಾಣದಲ್ಲೂ ಹೇಳಿಲ್ಲ. ಜ್ಞಾಪಕ ಇಟ್ಕೊ.